ವೆಲ್ಕಮ್. ನಮಸ್ಕಾರ ನನ್ನ ಮೂನ್ ಸ್ಟಾರ್ ಕಿಚನ್ಗೆ. ನೋಡಿ, ಇವತ್ತು ನಾನು ಬೆಂಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡುವ ರೀತಿ ನೋಡಿ. ಫಸ್ಟು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿಯಷ್ಟು ಕಾಯಿ ಚೂರು ಇಟ್ಕೊಂಡಿದ್ದೀನಿ, ಕೊಯ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಒಂದು 4ರಿಂದ 5, ಹುಣಸೆಹಣ್ಣು ಹಾಕಬೇಕು, ಬೆಳ್ಳುಳ್ಳಿ ಪೇಸ್ಟು, ಇದು ಬರೀ ಅಚ್ಕಾರದ ಪುಡಿ ಹಾಕಬೇಕು, ಜೀರಿಗೆ, ಅರಿಶಿನ ಮತ್ತು ಧನಿಯಾ. ಫಸ್ಟು ನಾನು ಬೆಂಡೆಕಾಯಿನ ಕುಯ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ, ಯಾಕೆಂದರೆ ಜಿಡ್ಡಾಂಶ ಹೋಗಲಿ ಅಂತ, ಆಯಿತಾ. ಫಸ್ಟು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಏನು ಹಾಕ್ಕೋಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ. ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಜೀರಿಗೆ 1 ಚಮಚ, ಬೆಳ್ಳುಳ್ಳಿ 1 ಚಮಚ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಫಸ್ಟ್ ಇದನ್ನು ಮಿಕ್ಸಿನ ಮಸಾಲೆ ಮಾಡ್ಕೋಬೇಕು. ಮಡಿಕೆನಲ್ಲೇ ಮಾಡೋದು ನಾನು ಅಡುಗೆನ, ಯಾಕಂದರೆ ತುಂಬ ರುಚಿಯಾಗೂ ಇರುತ್ತೆ. ಹಳ್ಳಿ ಸ್ಟೈಲಿ ನನಗೆ ತುಂಬ ಇಷ್ಟ. ಹಾಗಾಗಿ ನೋಡಿ, ನಾನು ಮಡಿಕೆನ ಇಟ್ಟಿದ್ದೀನಿ ಕಾಯೋಕ್ಕೆ. ಇವಾಗ ನಾವು ಎಣ್ಣೆ ಹಾಕೊಳ್ಳೋಣ. 1-2 ಚಮಚ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ, ಅಂದರೆ 1-2 ಚಮಚ ಹಾಕ್ಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಕಾದಿದೆ. ನಾವು ಫಸ್ಟು ಈರುಳ್ಳಿ ಹಾಕ್ಕೋಬೇಕು. ಸಣ್ಣಕ್ಕೆ ಹಚ್ಚಿದ್ದೀನಿ ಈರುಳ್ಳಿ ಹಾಕೋದು. ನಂತರ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಚಟಪಟ ಅಂತ ಕರಿಬೇವು ಸೊಪ್ಪು ಹಾಕೊಳ್ಳಿ. ಹಾಕಿ ನೋಡಿ, ಹೀಗೆ ಸ್ವಲ್ಪ ಕೆಂಪಿದೆ ಮಸಾಲೆ, ಅದನ್ನು ಬಾಡಿಸ್ಬೇಕಿಲ್ಲ. ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು, ಓಕೆನಾ. ಇದರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಕಾಣಿಸ್ತಾ ಇರ್ತದೆ, ಜೀರಿಗೆ ಫ್ಲೇವರ್ ಕಾಣಿಸ್ತಾ ಇದು ನಾವೇನು ಮಾಡಬೇಕು, ಅಚ್ಕಾರದ ಪುಡಿ 1 ಚಮಚ,